ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳನ್ನ ಯಾರಾದರೂ ದೊಡ್ಡವರಾದ್ಮೇಲೆ ಏನಾಗ್ತೀಯಾ ಅಂತ ಕೇಳಿದಾಗ ಆಕಾಶದಲ್ಲಿ ಹಾರಾಡೋ ವಿಮಾನಗಳ ಪೈಲಟ್ ಆಗಬೇಕು ಅಂತ ಆಸೆ ಪಡೋ ಮಕ್ಕಳು ಬಹುತೇಕರು. ಹಿಂದಿನ ಕಾಲದಿಂದ ಈಗಿನ ಕಾಲದವರೆಗೂ ಕೂಡ, ಅಂದರೆ ನಾವೆಲ್ಲ ಚಿಕ್ಕ ಮಕ್ಕಳಿರ್ತಾ ಇದ್ದಾಗಿಂದ ಈಗಿನವರೆಗೂ ಕೂಡ ಪೈಲಟ್ ಆಗಬೇಕು ಅಂತ ಹೇಳಿ ಆಸೆ ಪಡೋರು ಬಹುತೇಕರು. ಯಾಕಂದರೆ ಆ ಜಾಬೇ ಆಗಲ್ವಾ, ಯಾವಾಗಲೂ ಆಕಾಶದಲ್ಲೇ ತೇಲಾಡ್ಕೊಂಡಿರಬಹುದು ಅಂತ ಹೇಳಿ. ಆದರೆ ಪೈಲಟ್ ಆಗೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದಕ್ಕೆ ಟೆಕ್ನಿಕಲ್ ನಾಲೆಡ್ಜ್ ಹಾಗೆ ಬೇಕಾದ ಟ್ರೈನಿಂಗ್ ಸೆಂಟರ್ ಇದೆಲ್ಲವನ್ನು ನಾವು ಅಳೆದು ತೂಗಿ ನೋಡಿದಾಗ ಒಂದರ್ಥದಲ್ಲಿ ಬಹುತೇಕರಿಗೆ ಈ ಪೈಲಟ್ಗಳು ಆಗಬೇಕು ಅನ್ನೋ ಕನಸನ್ನು ಸಾಕಾರ ಮಾಡ್ಕೊಳ್ಳೋದು ಗಗನ ಕುಸುಮವಾಗಿ ಉಳಿದ್ಬಿಡುತ್ತೆ. ಹಾಗಾಗಿ ಚಿಕ್ಕ ವಯಸ್ಸಲ್ಲಿ ಪೈಲಟ್ ಆಗಬೇಕು ಅನ್ನೋ ಆಸೆ ಇದ್ರೂ ಕೂಡ ಬೆಳೀತಾ ತಮ್ಮ ಕೆರಿಯರನ್ನು ಬೇರೆ ಕಡೆಗೆ ತಿರುಗಿಸ್ಕೊಳ್ಳೋದು ನಾವು ಗಮನಿಸಿರ್ತೀವಿ. ಆದರೆ ಇದೀಗ ಕರ್ನಾಟಕದ ಯುವಕರಿಗೆ ಅಥವಾ ಯುವತಿಯರಿಗೆ ಪೈಲಟ್ ಟ್ರೈನಿಂಗ್ ಅನ್ನೋದು ಬಹಳ ಸುಲಭ, ಹಾಗೆ ಮನೆ ಅಂಗಳದಲ್ಲೇ ಸಿಗುವ ಸೌಲಭ್ಯ ಆಗೋದಿದೆ. ಹೇಗೆ? ರಾಜ್ಯದಲ್ಲೇ ಮೊಟ್ಟ ಮೊದಲ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ ಅನ್ನ ಶಿವಮೊಗ್ಗದಲ್ಲೇ ಯಾಕೆ ಆಗ್ತಾ ಇದೆ? ಯಾವ ರೀತಿ ಇರುತ್ತೆ ಟ್ರೈನಿಂಗ್ ಸೆಂಟರ್? ಯಾವ ರೀತಿಯ ವಿಮಾನಗಳನ್ನ ಹಾರಾಟ ಮಾಡುವ ಪೈಲಟ್ ಅನ್ನ ಈ ಒಂದು ಟ್ರೈನಿಂಗ್ ಆರ್ಗನೈಸೇಷನ್ ನಲ್ಲಿ ತಯಾರು ಮಾಡಲಾಗುತ್ತೆ? ಯಾವಾಗಿಂದ ಪ್ರಾರಂಭ ಆಗತ್ತೆ? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ಈ ಡಿಜಿಟಲ್ ಕಂಟೆಂಟ್ ನಲ್ಲಿ ಕೊಡೋಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಬಹಳ ಇತ್ತೀಚೆಗೆ ಅಂದರೆ 2023 ಫೆಬ್ರವರಿ 27ಕ್ಕೆ ಶಿವಮೊಗ್ಗದಲ್ಲಿ ಮೊಟ್ಟ ಮೊದಲ ವಿಮಾನ ನಿಲ್ದಾಣ ಅನ್ನೋದು ಲೋಕಾರ್ಪಣೆ ಆಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಅವರ ಸಮಕ್ಷಮದಲ್ಲಿ ಲೋಕಾರ್ಪಣೆಗೊಳ್ತು ಏರ್ಪೋರ್ಟ್. ಅಲ್ಲಿವರೆಗೂ ಶಿವಮೊಗ್ಗಕ್ಕೆ ಒಂದು ಅಧಿಕೃತವಾದ ಏರ್ಪೋರ್ಟ್ ಅಂತ ಇರಲಿಲ್ಲ. ಶಿವಮೊಗ್ಗದ ಏರ್ಪೋರ್ಟ್ನಲ್ಲೇನೆ ಪೈಲಟ್ ಟ್ರೈನಿಂಗ್ ಫೆಸಿಲಿಟಿಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅನ್ನೋದೇ ಖುಷಿಯ ಸಂಗತಿ. ಹಾಗೆ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಬೇರೆ ಎಲ್ಲಿ ಬೇಕಾದರೂ ಮಾಡುವ ಆಪ್ಷನ್ ಇತ್ತು. ಹೊಸ ಏರ್ಪೋರ್ಟ್, ಅದರಲ್ಲೂ ಕೂಡ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರ್ತಕ್ಕಂಥ ಏರ್ಪೋರ್ಟ್ ಬೇರೆ ಏರ್ಪೋರ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ವಿಮಾನಗಳ ಹಾರಾಟವನ್ನು ಈ ಸದ್ಯಕ್ಕೆ ಗಮನಿಸ್ತಾ ಇರುವ ಏರ್ಪೋರ್ಟ್ ರಾಷ್ಟ್ರಕವಿ ಕುವೆಂಪು ಏರ್ಪೋರ್ಟ್. ಹಾಗಾದ್ರೆ ಯಾಕೆ ಶಿವಮೊಗ್ಗದಲ್ಲೇನೆ ಈ ಟ್ರೈನಿಂಗ್ ಆರ್ಗನೈಸೇಷನ್ ಅನ್ನ ಪ್ರಾರಂಭ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂತು ಅನ್ನೋ ವಿಚಾರಕ್ಕೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಒಂದಿದೆ. ಇಡೀ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಅನೇಕ ಏರ್ಪೋರ್ಟ್ಗಳಿದೆ. ಆ ಪೈಕಿ ಏಕೈಕ ಸ್ಟೇಟ್ ಮೇಂಟೈನ್ಡ್ ಆ್ಯಂಡ್ ಆರ್ಗನೈಸ್ಡ್, ರಾಜ್ಯ ಸರ್ಕಾರವೇ ನಿರ್ವಹಿಸಿ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಕ್ಕಂಥ, ಆರ್ಗನೈಸ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ಸ್ಟೇಟ್ ಗವರ್ಮೆಂಟ್ ಅಂತ ಇರತಕ್ಕಂಥ ಏಕೈಕ ಏರ್ಪೋರ್ಟ್ ಶಿವಮೊಗ್ಗೆಯ ಏರ್ಪೋರ್ಟ್. ಹೀಗಾಗಿ ರಾಜ್ಯ ಸರ್ಕಾರ ತನ್ನ ಈ ಕನಸಿನ ಕೂಸಿಗೆ ವೇದಿಕೆಯನ್ನಾಗಿ ಮಾಡಿರೋದು ಕೂಡ ಶಿವಮೊಗ್ಗೆಯ ಏರ್ಪೋರ್ಟನ್ನೇ. ಶಿವಮೊಗ್ಗದ ಸಿಟಿ ಸೆಂಟರಿಂದ 25-30 ಕಿಲೋಮೀಟರ್ ದೂರದಲ್ಲಿರುವ ಸೋಗಾನಿಯಲ್ಲಿ ಈ ಏರ್ಪೋರ್ಟ್ ಇದೆ. ಇಲ್ಲೇನೆ ರಾಜ್ಯದ ಮೊಟ್ಟ ಮೊದಲ ಸರ್ಕಾರಿ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ನ ಪ್ರಾರಂಭ ಮಾಡಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಹಾಗಾದರೆ ಯಾವ ರೀತಿ ಇರುತ್ತೆ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್? ಯಾರಿಗೆಲ್ಲ ಅವಕಾಶಗಳು ಸಿಗುತ್ತೆ? ಹಾಗೆ ರಾಜ್ಯದಲ್ಲಿ ಬೇರೆ ಎಲ್ಲೂ ಇಲ್ವಾ ಫ್ಲೈಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ನಿಮ್ಗೆ ಅನುಮಾನ ಬರಬಹುದು. ವೀಕ್ಷಕರೇ, ಅನೇಕ ಖಾಸಗಿ ಪೈಲಟ್ಗಳ ತರಬೇತಿ ಕೇಂದ್ರಗಳು ರಾಜ್ಯದಲ್ಲಿ ಇದ್ದೇ ಇದೆ. ಇನ್ನು ನಿಮಗೆ ಅನಿಸ್ಬೋದು, ಬೆಂಗಳೂರಿನ ಜಕ್ಕೂರಿನಲ್ಲೂ ಒಂದಿದೆಯಲ್ಲ ಟ್ರೈನಿಂಗ್ ಇನ್ಸ್ಟಿಟ್ಯೂಟು, ಅದೇನು ಅಂತ ಹೇಳಿ. ಬೆಂಗಳೂರಿನ ಜಕ್ಕೂರಿನಲ್ಲಿ ಇರ್ತಕ್ಕಂಥ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್ನಲ್ಲಿ ಯುದ್ಧ ವಿಮಾನಗಳ ಹಾರಾಟದ ತರಬೇತಿಯನ್ನು ನೀಡಲಾಗುತ್ತೆ. ಬೇಸಿಕ್ಕಿಂದ ಪ್ರಾರಂಭ ಆಗಲ್ಲ. ಅಲ್ಲಿ ಫೈಟರ್ ಜೆಟ್ಗಳನ್ನು ಹೇಗೆ ಉಡಾಯಿಸೋದು, ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದರ ಟ್ರೈನಿಂಗನ್ನು ಜಕ್ಕೂರಿನಲ್ಲಿ ನೀಡಲಾಗುತ್ತೆ. ಆದರೆ ಶಿವಮೊಗ್ಗದಲ್ಲಿ ಪ್ರಾರಂಭ ಆಗಲಿಕ್ಕೆ ಯೋಜಿತಗೊಂಡಿರುವ ಈ ಒಂದು ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ನಲ್ಲಿ ನಾಗರಿಕ ವಿಮಾನಗಳನ್ನು ಹಾರಾಟ ಮಾಡೋದು ಹೇಗೆ ಅನ್ನೋದರ ತರಬೇತಿಯನ್ನು ನೀಡಲಾಗುತ್ತೆ. ಬಹಳ ವಿಶೇಷ ಅಂದರೆ ಇಡೀ ರಾಜ್ಯದಲ್ಲಿ ಇಂಥದ್ದೊಂದು ಪ್ರಯತ್ನ ಆಗ್ತಿರೋದು ಇದೇ ಮೊದಲ ಬಾರಿಗೆ. ಹೀಗಾಗಿ ಇನ್ಮೇಲೆ ಪೈಲಟ್ ಆಗಬೇಕು, ಅದರಲ್ಲೂ ನಾಗರಿಕ ವಿಮಾನಗಳ ಪೈಲಟ್ ಆಗಬೇಕು ಅಂತಂದರೆ ಯಾವುದೋ ಬೇರೆ ರಾಜ್ಯಕ್ಕೋ ಬೇರೆ ದೇಶಕ್ಕೋ ಹೋಗಬೇಕಾದ ಅವಶ್ಯಕತೆ ಇರೋದಿಲ್ಲ. ಅತಿ ಶೀಘ್ರದಲ್ಲೇ ಎಂ ಬಿ ಪಾಟೀಲ್ರು, ಕೈಗಾರಿಕಾ ಸಚಿವರು, ಈ ಬಗ್ಗೆ ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡುವ ಮೂಲಕ ವಿಷಯವನ್ನು ಹಂಚಿಕೊಂಡಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಇನ್ನು 3 ತಿಂಗಳಲ್ಲಿ ಶಿವಮೊಗ್ಗೆಯ ಏರ್ಪೋರ್ಟ್ನಲ್ಲಿ ಈ ಟ್ರೈನಿಂಗ್ ಆರ್ಗನೈಸೇಷನ್ ಅನ್ನು ಪ್ರಾರಂಭ ಮಾಡಲಾಗುತ್ತೆ. ಎಲ್ಲ ಕಾರ್ಯಗಳು ಪೂರ್ಣವಾಗಲಿಕ್ಕೆ ಸರಿಸುಮಾರು 9 ತಿಂಗಳ ಡೆಡ್ಲೈನ್ ಅನ್ನು ಇರಿಸಿಕೊಳ್ಳಲಾಗಿದೆ. ಅಲ್ಲಿಗೆ ಹೆಚ್ಚು ಅಂದರೂ ಕೂಡ 1 ವರ್ಷದ ಒಳಗಾಗಿ ಈ ಒಂದು ಕೇಂದ್ರದಿಂದ ಪೈಲಟ್ಗಳ ತರಬೇತಿ ಪ್ರಾರಂಭ ಮಾಡಬೇಕು ಅನ್ನೋ ದೃಢ ಸಂಕಲ್ಪದಲ್ಲಿ ಸದ್ಯಕ್ಕೆ ರಾಜ್ಯ ಸರ್ಕಾರ ಇದೆ.
ಇನ್ನು ಹೇಳಿ ಕೇಳಿ ಕನ್ನಡದ ನೆಲದಲ್ಲಿ ಪ್ರಾರಂಭವಾಗ್ತಾ ಇರುವ ಮೊಟ್ಟ ಮೊದಲ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ ಆಗಿರೋದ್ರಿಂದ ಇಲ್ಲಿ ಕನ್ನಡಿಗರಿಗೇನೆ ಆದ್ಯತೆ ಕೊಡಬೇಕು ಅನ್ನೋದು ಸಹಜ ನಿರೀಕ್ಷೆ. ಇಂಥ ನಿರೀಕ್ಷೆಯನ್ನ ಕೂಡ ಗಮನದಲ್ಲಿಟ್ಕೊಂಡು ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ನಲ್ಲಿ ಸರಿಸುಮಾರು 25% ಸೀಟ್ಗಳ ಮೀಸಲಾತಿಯನ್ನ ಸ್ಥಳೀಯರಿಗೆ ಹಾಗೆ ಮಹಿಳೆಯರಿಗೆ ಅಂತ ಹೇಳಿ ಸರ್ಕಾರ ಈಗ ಆಲ್ರೆಡಿ ಘೋಷಣೆ ಮಾಡಿದೆ. ಪ್ರಾರಂಭಿಕ ಹಂತವಾಗಿ ಒಟ್ಟು 100 ಮಂದಿ ಪೈಲಟ್ಗಳನ್ನ ತರಬೇತಿ ನೀಡಬೇಕು. ಅಂದ್ರೆ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ 100 ಮಂದಿ ಪೈಲಟ್ಗಳನ್ನ ಈ ಒಂದು ತರಬೇತಿ ಶಾಲೆಯಿಂದ ಸಮಾಜಕ್ಕೆ ಕೊಡಬೇಕು ಅನ್ನೋ ನಿರ್ಧಾರವನ್ನ ಸರ್ಕಾರ ಮಾಡಿದೆ. ಮೊದಲ ವರ್ಷದ ಅವಧಿಯಲ್ಲಿ 50 ಜನರಿಗೆ ಟ್ರೈನಿಂಗ್ ಅನ್ನ ಕೊಡ್ತೇವೆ, ಆ ರೀತಿಯಾದ ಫೆಸಿಲಿಟಿಯನ್ನ ಈ ಕೇಂದ್ರದಲ್ಲಿ ನಿರ್ಮಾಣ ಮಾಡ್ತೇವೆ ಅಂತ ಕೂಡ MB ಪಾಟೀಲ್ ಹೇಳಿದ್ದಾರೆ. 50 ಸ್ಟೂಡೆಂಟ್ಗಳಲ್ಲಿ 50 ಕೆಡೆಟ್ಸ್ಗಳಲ್ಲಿ 25% ಮೀಸಲಾತಿ ಕನ್ನಡಿಗರಿಗಿರುತ್ತೆ, ಮಹಿಳೆಯರಿಗಿರುತ್ತೆ. ಅದರಲ್ಲೂ ಅಲ್ಲಿ ಪೇ ಮಾಡುವ ಫೀಸ್, ಅಲ್ಲಿ ಕಟ್ಟುವಂತಹ ಶುಲ್ಕದಲ್ಲೂ ಕೂಡ ಸ್ಥಳೀಯರಿಗೆ ಹಾಗೆ ಮಹಿಳೆಯರಿಗೆ ವಿಶೇಷವಾದ ವಿನಾಯಿತಿಯನ್ನ ಕೊಡ್ತೇವೆ ಅಂತ ಕೂಡ ರಾಜ್ಯ ಸರ್ಕಾರ ಘೋಷಿಸಿದೆ. ಅಲ್ಲಿಗೆ ಇನ್ನು ಮುಂದೆ ಪೈಲಟ್ ಆಗಬೇಕು ಅಂತ ಹೇಳಿ ಕೇವಲ ಕನಸು ಕಾಣೋದು ಮಾತ್ರವಲ್ಲ, ಆ ಕನಸನ್ನ ಸಾಕಾರ ಮಾಡ್ಕೊಳ್ಳೋದು ಕೂಡ ಒಂದಷ್ಟು ಸುಲಭ ಆಗತ್ತೆ ಶಿವಮೊಗ್ಗದಲ್ಲಿ ಈ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ ಪ್ರಾರಂಭ ಆದ್ರೆ. ಅಲ್ಲಿಗೆ ನಿಮ್ಗೆ ಮತ್ತೊಂದು ಅನುಮಾನ ಬಂದಿರಬಹುದು, ಹಾಗಾದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ವಾ ಹೀಗೆ ಸ್ಟೇಟ್ ಓನ್ಡ್ ಟ್ರೈನಿಂಗ್ ಆರ್ಗನೈಸೇಷನ್ಗಳು ಅಂತ ಹೇಳಿ ಅನುಮಾನ ಬಂದರೆ ಖಡಾಖಂಡಿತವಾಗಿಯೂ ಇದೆ. ಅನೇಕ ರಾಜ್ಯಗಳಲ್ಲಿ ಇಂಥ ಫೆಸಿಲಿಟಿ ಹಿಂದಿನಿಂದಲೂ ಕೂಡ ಆಯಿತು. ಇನ್ಫ್ಯಾಕ್ಟ್ ನಾನು ಈಗಲೇ ಹೇಳ್ತಾ ಇದ್ದ ಹಾಗೆ ಬೆಂಗಳೂರಿನ ಜಕ್ಕೂರಿನಲ್ಲಿರ್ತಕ್ಕಂಥ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್ ಪ್ರಾರಂಭವಾಗಿದ್ದು 50ನೇ ದಶಕದಲ್ಲಿ 1950ನೇ ಇಸ್ವಿಯಲ್ಲೇನೆ ಪ್ರಾರಂಭವಾಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಅನೇಕ ಪೈಲಟ್ಗಳಿಗೆ ಯುದ್ಧ ವಿಮಾನಗಳ ಹಾರಾಟದ ಟ್ರೈನಿಂಗ್ ಅನ್ನ ಇನ್ಸ್ಟಿಟ್ಯೂಷನ್ ಬಹಳ ಯಶಸ್ವಿಯಾಗಿ ನೀಡ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಗುಜರಾತ್ನಲ್ಲಿ ಪಬ್ಲಿಕ್ ಓನ್ಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಇದೆ, ಹಾಗೆ ತೆಲಂಗಾಣದಲ್ಲೂ ಕೂಡ ಒಂದು ಇದೇ ರೀತಿಯಾದ ಫ್ಲೈಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಇದೆ, ಹಾಗೆ ಬಿಹಾರ ಒಡಿಶಾದಲ್ಲಿ ಸ್ಟೇಟ್ ಓನ್ಡ್ ಅಂದ್ರೆ ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗಳಿದೆ. ಇಷ್ಟು ದಿನ ಈ ರಾಜ್ಯಗಳಿಗೆ ಇನ್ನೂ ಅನೇಕ ಕಡೆ ಇದೆ, ನಾನು ಆಗಲೇ ಹೇಳಿದಾಗೆ ಖಾಸಗಿ ಟ್ರೈನಿಂಗ್ ಸ್ಕೂಲ್ಗಳು ಕೂಡ ಇದೆ, ಹಾಗೆ ಸರ್ಕಾರಿ ಟ್ರೈನಿಂಗ್ ಸ್ಕೂಲ್ಗಳು ಕೂಡ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಇಲ್ಲ ಅನ್ನೋ ಕೂಗು ಕೊರತೆ ಏನಿತ್ತು ಅದನ್ನ ಅತಿ ಶೀಘ್ರದಲ್ಲೇ ಶಿವಮೊಗ್ಗೆಯ ಈ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ ನೀಗಿಸಲಿದೆ. ಅತಿ ಶೀಘ್ರದಲ್ಲಿ ರಾಜ್ಯ ಸರ್ಕಾರದ ಈ ಒಂದು ಯೋಜನೆ ಸಾಕಾರ ಆಗಲಿ, ನಮ್ಮ ಕನ್ನಡ ಮಣ್ಣಿನ ಮಕ್ಕಳ ಕಣ್ಣಿನ ಕನಸು ಆಕಾಶದಲ್ಲಿ ಹಾರಾಡಬೇಕು, ಪೈಲಟ್ ಆಗಬೇಕು ಅನ್ನೋ ಕನಸು ಅತಿ ಶೀಘ್ರದಲ್ಲೇ ಈಡೇರಲಿ ಅಂತ ಹೇಳಿ ನಾವು ನೀವು ಕೂಡ ಹಾರೈಸೋಣ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್ ಸ್ಪೆಷಲ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳನ್ನ ಯಾರಾದರೂ ದೊಡ್ಡವರಾದ್ಮೇಲೆ ಏನಾಗ್ತೀಯಾ ಅಂತ ಕೇಳಿದಾಗ ಆಕಾಶದಲ್ಲಿ ಹಾರಾಡೋ ವಿಮಾನಗಳ ಪೈಲಟ್ ಆಗಬೇಕು ಅಂತ ಆಸೆ ಪಡೋ ಮಕ್ಕಳು ಬಹುತೇಕರು. ಹಿಂದಿನ ಕಾಲದಿಂದ ಈಗಿನ ಕಾಲದವರೆಗೂ ಕೂಡ, ಅಂದರೆ ನಾವೆಲ್ಲ ಚಿಕ್ಕ ಮಕ್ಕಳಿರ್ತಾ ಇದ್ದಾಗಿಂದ ಈಗಿನವರೆಗೂ ಕೂಡ ಪೈಲಟ್ ಆಗಬೇಕು ಅಂತ ಹೇಳಿ ಆಸೆ ಪಡೋರು ಬಹುತೇಕರು. ಯಾಕಂದರೆ ಆ ಜಾಬೇ ಆಗಲ್ವಾ, ಯಾವಾಗಲೂ ಆಕಾಶದಲ್ಲೇ ತೇಲಾಡ್ಕೊಂಡಿರಬಹುದು ಅಂತ ಹೇಳಿ. ಆದರೆ ಪೈಲಟ್ ಆಗೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದಕ್ಕೆ ಟೆಕ್ನಿಕಲ್ ನಾಲೆಡ್ಜ್ ಹಾಗೆ ಬೇಕಾದ ಟ್ರೈನಿಂಗ್ ಸೆಂಟರ್ ಇದೆಲ್ಲವನ್ನ ನಾವು ಅಳೆದು ತೂಗಿ ನೋಡಿದಾಗ ಒಂದರ್ಥದಲ್ಲಿ ಬಹುತೇಕರಿಗೆ ಈ ಪೈಲಟ್ಗಳು ಆಗಬೇಕು ಅನ್ನೋ ಕನಸನ್ನ ಸಾಕಾರ ಮಾಡ್ಕೊಳ್ಳೋದು ಗಗನ ಕುಸುಮವಾಗಿ ಉಳಿದ್ಬಿಡುತ್ತೆ. ಹಾಗಾಗಿ ಚಿಕ್ಕ ವಯಸ್ಸಲ್ಲಿ ಪೈಲಟ್ ಆಗಬೇಕು ಅನ್ನೋ ಆಸೆ ಇದ್ರೂ ಕೂಡ ಬೆಳೀತಾ ತಮ್ಮ ಕೆರಿಯರನ್ನು ಬೇರೆ ಕಡೆಗೆ ತಿರುಗಿಸ್ಕೊಳ್ಳೋದು ನಾವು ಗಮನಿಸಿರ್ತೀವಿ. ಆದರೆ ಇದೀಗ ಕರ್ನಾಟಕದ ಯುವಕರಿಗೆ ಅಥವಾ ಯುವತಿಯರಿಗೆ ಪೈಲಟ್ ಟ್ರೈನಿಂಗ್ ಅನ್ನೋದು ಬಹಳ ಸುಲಭ, ಹಾಗೆ ಮನೆ ಅಂಗಳದಲ್ಲೇ ಸಿಗುವ ಸೌಲಭ್ಯ ಆಗೋದಿದೆ. ಹೇಗೆ? ರಾಜ್ಯದಲ್ಲೇ ಮೊಟ್ಟ ಮೊದಲ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ ಅನ್ನ ಶಿವಮೊಗ್ಗದಲ್ಲೇ ಯಾಕೆ ಆಗ್ತಾ ಇದೆ? ಯಾವ ರೀತಿ ಇರುತ್ತೆ ಟ್ರೈನಿಂಗ್ ಸೆಂಟರ್? ಯಾವ ರೀತಿಯ ವಿಮಾನಗಳನ್ನ ಹಾರಾಟ ಮಾಡುವ ಪೈಲಟ್ ಅನ್ನ ಈ ಒಂದು ಟ್ರೈನಿಂಗ್ ಆರ್ಗನೈಸೇಷನ್ ನಲ್ಲಿ ತಯಾರು ಮಾಡಲಾಗುತ್ತೆ? ಯಾವಾಗಿಂದ ಪ್ರಾರಂಭ ಆಗತ್ತೆ? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ಈ ಡಿಜಿಟಲ್ ಕಂಟೆಂಟ್ ನಲ್ಲಿ ಕೊಡೋಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಬಹಳ ಇತ್ತೀಚೆಗೆ ಅಂದರೆ 2023 ಫೆಬ್ರವರಿ 27ಕ್ಕೆ ಶಿವಮೊಗ್ಗದಲ್ಲಿ ಮೊಟ್ಟ ಮೊದಲ ವಿಮಾನ ನಿಲ್ದಾಣ ಅನ್ನೋದು ಲೋಕಾರ್ಪಣೆ ಆಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಅವರ ಸಮಕ್ಷಮದಲ್ಲಿ ಲೋಕಾರ್ಪಣೆಗೊಳ್ತು ಏರ್ಪೋರ್ಟ್. ಅಲ್ಲಿವರೆಗೂ ಶಿವಮೊಗ್ಗಕ್ಕೆ ಒಂದು ಅಧಿಕೃತವಾದ ಏರ್ಪೋರ್ಟ್ ಅಂತ ಇರಲಿಲ್ಲ. ಶಿವಮೊಗ್ಗದ ಏರ್ಪೋರ್ಟ್ನಲ್ಲೇನೆ
ಪೈಲಟ್ ಟ್ರೈನಿಂಗ್ ಫೆಸಿಲಿಟಿಯನ್ನ ಪ್ರಾರಂಭ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅನ್ನೋದೇ ಖುಷಿಯ ಸಂಗತಿ. ಹಾಗೆ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಬೇರೆ ಎಲ್ಲಿ ಬೇಕಾದರೂ ಮಾಡುವ ಆಪ್ಷನ್ ಇತ್ತು. ಹೊಸ ಏರ್ಪೋರ್ಟ್, ಅದರಲ್ಲೂ ಕೂಡ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರ್ತಕ್ಕಂಥ ಏರ್ಪೋರ್ಟ್ ಬೇರೆ ಏರ್ಪೋರ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ವಿಮಾನಗಳ ಹಾರಾಟವನ್ನ ಈ ಸದ್ಯಕ್ಕೆ ಗಮನಿಸ್ತಾ ಇರುವ ಏರ್ಪೋರ್ಟ್ ರಾಷ್ಟ್ರಕವಿ ಕುವೆಂಪು ಏರ್ಪೋರ್ಟ್. ಹಾಗಾದ್ರೆ ಯಾಕೆ ಶಿವಮೊಗ್ಗದಲ್ಲೇನೆ ಈ ಟ್ರೈನಿಂಗ್ ಆರ್ಗನೈಸೇಷನ್ ಅನ್ನ ಪ್ರಾರಂಭ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂತು ಅನ್ನೋ ವಿಚಾರಕ್ಕೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಒಂದಿದೆ. ಇಡೀ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಅನೇಕ ಏರ್ಪೋರ್ಟ್ಗಳಿದೆ. ಆ ಪೈಕಿ ಏಕೈಕ ಸ್ಟೇಟ್ ಮೇಂಟೈನ್ಡ್ ಅಂಡ್ ಆರ್ಗನೈಸ್ಡ್, ರಾಜ್ಯ ಸರ್ಕಾರವೇ ನಿರ್ವಹಿಸಿ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಕ್ಕಂಥ, ಆರ್ಗನೈಸ್ಡ್ ಅಂಡ್ ಕಂಟ್ರೋಲ್ಡ್ ಬೈ ಸ್ಟೇಟ್ ಗವರ್ಮೆಂಟ್ ಅಂತ ಇರತಕ್ಕಂಥ ಏಕೈಕ ಏರ್ಪೋರ್ಟ್ ಶಿವಮೊಗ್ಗೆಯ ಏರ್ಪೋರ್ಟ್. ಹೀಗಾಗಿ ರಾಜ್ಯ ಸರ್ಕಾರ ತನ್ನ ಈ ಕನಸಿನ ಕೂಸಿಗೆ ವೇದಿಕೆಯನ್ನಾಗಿ ಮಾಡಿರೋದು ಕೂಡ ಶಿವಮೊಗ್ಗೆಯ ಏರ್ಪೋರ್ಟ್ ಅನ್ನೇ. ಶಿವಮೊಗ್ಗದ ಸಿಟಿ ಸೆಂಟರ್ ಇಂದ 25-30 ಕಿಲೋಮೀಟರ್ ದೂರದಲ್ಲಿರುವ ಸೋಗಾನಿಯಲ್ಲಿ ಏರ್ಪೋರ್ಟ್ ಇದೆ. ಇಲ್ಲೇನೆ ರಾಜ್ಯದ ಮೊಟ್ಟ ಮೊದಲ ಸರ್ಕಾರಿ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ನ ಪ್ರಾರಂಭ ಮಾಡಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಯಾರಿಗೆಲ್ಲ ಅವಕಾಶಗಳು ಸಿಗುತ್ತೆ, ಹಾಗೆ ರಾಜ್ಯದಲ್ಲಿ ಬೇರೆ ಎಲ್ಲೂ ಇಲ್ವಾ ಫ್ಲೈಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ನಿಮ್ಗೆ ಅನುಮಾನ ಬರಬಹುದು. ವೀಕ್ಷಕರೇ, ಅನೇಕ ಖಾಸಗಿ ಪೈಲಟ್ಗಳ ತರಬೇತಿ ಕೇಂದ್ರಗಳು ರಾಜ್ಯದಲ್ಲಿ ಇದ್ದೇ ಇದೆ. ಇನ್ನು ನಿಮಗೆ ಅನಿಸ್ಬೋದು, ಬೆಂಗಳೂರಿನ ಜಕ್ಕೂರ್ನಲ್ಲೂ ಒಂದಿದೆಯಲ್ಲ ಟ್ರೈನಿಂಗ್ ಇನ್ಸ್ಟಿಟ್ಯೂಟು, ಅದೇನು ಅಂತ ಹೇಳಿ. ಬೆಂಗಳೂರಿನ ಜಕ್ಕೂರ್ನಲ್ಲಿ ಇರ್ತಕ್ಕಂಥ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್ನಲ್ಲಿ ಯುದ್ಧ ವಿಮಾನಗಳ ಹಾರಾಟದ ತರಬೇತಿಯನ್ನು ನೀಡಲಾಗುತ್ತೆ. ಬೇಸಿಕ್ಕಿಂದ ಪ್ರಾರಂಭ ಆಗಲ್ಲ. ಅಲ್ಲಿ ಫೈಟರ್ ಜೆಟ್ಗಳನ್ನು ಹೇಗೆ ಉಡಾಯಿಸೋದು, ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದರ ಟ್ರೈನಿಂಗ್ ಅನ್ನು ಜಕ್ಕೂರ್ನಲ್ಲಿ ನೀಡಲಾಗುತ್ತೆ. ಆದರೆ ಶಿವಮೊಗ್ಗದಲ್ಲಿ ಪ್ರಾರಂಭ ಆಗಲಿಕ್ಕೆ ಯೋಜಿತಗೊಂಡಿರುವ ಈ ಒಂದು ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ನಲ್ಲಿ ನಾಗರಿಕ ವಿಮಾನಗಳನ್ನು ಹಾರಾಟ ಮಾಡೋದು ಹೇಗೆ ಅನ್ನೋದರ ತರಬೇತಿಯನ್ನು ನೀಡಲಾಗುತ್ತೆ. ಬಹಳ ವಿಶೇಷ ಅಂದರೆ ಇಡೀ ರಾಜ್ಯದಲ್ಲಿ ಇಂಥದ್ದೊಂದು ಪ್ರಯತ್ನ ಆಗ್ತಿರೋದು ಇದೇ ಮೊದಲ ಬಾರಿಗೆ. ಹೀಗಾಗಿ ಇನ್ಮೇಲೆ ಪೈಲಟ್ ಆಗಬೇಕು, ಅದರಲ್ಲೂ ನಾಗರಿಕ ವಿಮಾನಗಳ ಪೈಲಟ್ ಆಗಬೇಕು ಅಂತಂದರೆ ಯಾವುದೋ ಬೇರೆ ರಾಜ್ಯಕ್ಕೋ ಬೇರೆ ದೇಶಕ್ಕೋ ಹೋಗಬೇಕಾದ ಅವಶ್ಯಕತೆ ಇರೋದಿಲ್ಲ. ಅತಿ ಶೀಘ್ರದಲ್ಲೇ MB ಪಾಟೀಲ್ರು, ಕೈಗಾರಿಕಾ ಸಚಿವರು, ಈ ಬಗ್ಗೆ ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡುವ ಮೂಲಕ ವಿಷಯವನ್ನು ಹಂಚಿಕೊಂಡಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಇನ್ನು 3 ತಿಂಗಳಲ್ಲಿ ಶಿವಮೊಗ್ಗೆಯ ಏರ್ಪೋರ್ಟ್ನಲ್ಲಿ ಈ ಟ್ರೈನಿಂಗ್ ಆರ್ಗನೈಸೇಷನ್ ಅನ್ನು ಪ್ರಾರಂಭ ಮಾಡಲಾಗುತ್ತೆ. ಎಲ್ಲ ಕಾರ್ಯಗಳು ಪೂರ್ಣವಾಗಲಿಕ್ಕೆ ಸರಿಸುಮಾರು 9 ತಿಂಗಳ ಡೆಡ್ಲೈನ್ ಅನ್ನು ಇರಿಸಿಕೊಳ್ಳಲಾಗಿದೆ. ಅಲ್ಲಿಗೆ ಹೆಚ್ಚು ಅಂದರೂ ಕೂಡ 1 ವರ್ಷದ ಒಳಗಾಗಿ ಈ ಒಂದು ಕೇಂದ್ರದಿಂದ ಪೈಲಟ್ಗಳ ತರಬೇತಿ ಪ್ರಾರಂಭ ಮಾಡಬೇಕು ಅನ್ನೋ ದೃಢ ಸಂಕಲ್ಪದಲ್ಲಿ ಸದ್ಯಕ್ಕೆ ರಾಜ್ಯ ಸರ್ಕಾರ ಇದೆ. ಇನ್ನು ಹೇಳಿ ಕೇಳಿ ಕನ್ನಡದ ನೆಲದಲ್ಲಿ ಪ್ರಾರಂಭವಾಗ್ತಾ ಇರುವ ಮೊಟ್ಟ ಮೊದಲ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ ಆಗಿರೋದ್ರಿಂದ ಇಲ್ಲಿ ಕನ್ನಡಿಗರಿಗೇನೆ ಆದ್ಯತೆ ಕೊಡಬೇಕು ಅನ್ನೋದು ಸಹಜ ನಿರೀಕ್ಷೆ. ಇಂಥ ನಿರೀಕ್ಷೆಯನ್ನ ಕೂಡ ಗಮನದಲ್ಲಿಟ್ಕೊಂಡು ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ನಲ್ಲಿ ಸರಿಸುಮಾರು 25% ಸೀಟ್ಗಳ ಮೀಸಲಾತಿಯನ್ನ ಸ್ಥಳೀಯರಿಗೆ ಹಾಗೆ ಮಹಿಳೆಯರಿಗೆ ಅಂತ ಹೇಳಿ ಸರ್ಕಾರ ಈಗ ಆಲ್ರೆಡಿ ಘೋಷಣೆ ಮಾಡಿದೆ. ಪ್ರಾರಂಭಿಕ ಹಂತವಾಗಿ ಒಟ್ಟು 100 ಮಂದಿ ಪೈಲಟ್ಗಳನ್ನು ತರಬೇತಿ ನೀಡಬೇಕು, ಅಂದರೆ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ 100 ಮಂದಿ ಪೈಲಟ್ಗಳನ್ನು ಈ ಒಂದು ತರಬೇತಿ ಶಾಲೆಯಿಂದ ಸಮಾಜಕ್ಕೆ ಕೊಡಬೇಕು ಅನ್ನೋ ನಿರ್ಧಾರವನ್ನು ಸರ್ಕಾರ ಮಾಡಿದೆ. ಮೊದಲ ವರ್ಷದ ಅವಧಿಯಲ್ಲಿ 50 ಜನರಿಗೆ ಟ್ರೈನಿಂಗ್ ಅನ್ನು ಕೊಡ್ತೇವೆ, ಆ ರೀತಿಯಾದ ಫೆಸಿಲಿಟಿಯನ್ನು ಈ ಕೇಂದ್ರದಲ್ಲಿ ನಿರ್ಮಾಣ ಮಾಡ್ತೇವೆ ಅಂತ ಕೂಡ MB ಪಾಟೀಲ್ ಹೇಳಿದ್ದಾರೆ. 50 ಸ್ಟೂಡೆಂಟ್ಗಳಲ್ಲಿ 50 ಕೆಡೆಟ್ಸ್ಗಳಲ್ಲಿ 25% ಮೀಸಲಾತಿ ಕನ್ನಡಿಗರಿಗಿರುತ್ತೆ, ಮಹಿಳೆಯರಿಗಿರುತ್ತೆ. ಅದರಲ್ಲೂ ಅಲ್ಲಿ ಪೇ ಮಾಡುವ ಫೀಸ್, ಅಲ್ಲಿ ಕಟ್ಟುವಂತಹ ಶುಲ್ಕದಲ್ಲೂ ಕೂಡ ಸ್ಥಳೀಯರಿಗೆ ಹಾಗೆ ಮಹಿಳೆಯರಿಗೆ ವಿಶೇಷವಾದ ವಿನಾಯಿತಿಯನ್ನು ಕೊಡ್ತೇವೆ ಅಂತ ಕೂಡ ರಾಜ್ಯ ಸರ್ಕಾರ ಘೋಷಿಸಿದೆ. ಅಲ್ಲಿಗೆ ಇನ್ನು ಮುಂದೆ ಪೈಲಟ್ ಆಗಬೇಕು ಅಂತ ಹೇಳಿ ಕೇವಲ ಕನಸು ಕಾಣೋದು ಮಾತ್ರವಲ್ಲ, ಆ ಕನಸನ್ನು ಸಾಕಾರ ಮಾಡ್ಕೊಳ್ಳೋದು ಕೂಡ ಒಂದಷ್ಟು ಸುಲಭ ಆಗುತ್ತೆ ಶಿವಮೊಗ್ಗದಲ್ಲಿ ಈ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ ಪ್ರಾರಂಭ ಆದ್ರೆ. ಅಲ್ಲಿಗೆ ನಿಮ್ಗೆ ಮತ್ತೊಂದು ಅನುಮಾನ ಬಂದಿರಬಹುದು, ಹಾಗಾದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ವಾ ಹೀಗೆ ಸ್ಟೇಟ್ ಓನ್ಡ್ ಟ್ರೈನಿಂಗ್ ಆರ್ಗನೈಸೇಷನ್ಗಳು ಅಂತ ಹೇಳಿ ಅನುಮಾನ ಬಂದರೆ ಖಡಾಖಂಡಿತವಾಗಿಯೂ ಇದೆ. ಅನೇಕ ರಾಜ್ಯಗಳಲ್ಲಿ ಇಂಥ ಫೆಸಿಲಿಟಿ ಹಿಂದಿನಿಂದಲೂ ಕೂಡ ಆಯಿತು. ಇನ್ಫ್ಯಾಕ್ಟ್ ನಾನು ಈಗಲೇ ಹೇಳ್ತಾ ಇದ್ದ ಹಾಗೆ ಬೆಂಗಳೂರಿನ ಜಕ್ಕೂರ್ನಲ್ಲಿರ್ತಕ್ಕಂಥ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್ ಪ್ರಾರಂಭವಾಗಿದ್ದು 50ನೇ ದಶಕದಲ್ಲಿ 1950ನೇ ಇಸ್ವಿಯಲ್ಲೇನೆ ಪ್ರಾರಂಭವಾಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಅನೇಕ ಪೈಲಟ್ಗಳಿಗೆ ಯುದ್ಧ ವಿಮಾನಗಳ ಹಾರಾಟದ ಟ್ರೈನಿಂಗನ್ನು ಇನ್ಸ್ಟಿಟ್ಯೂಷನ್ ಬಹಳ ಯಶಸ್ವಿಯಾಗಿ ನೀಡ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಗುಜರಾತ್ನಲ್ಲಿ ಪಬ್ಲಿಕ್ ಓನ್ಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಇದೆ, ಹಾಗೆ ತೆಲಂಗಾಣದಲ್ಲೂ ಕೂಡ ಒಂದು ಇದೇ ರೀತಿಯಾದ ಫ್ಲೈಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಇದೆ, ಹಾಗೆ ಬಿಹಾರ,
ಒಡಿಶಾದಲ್ಲಿ ಸ್ಟೇಟ್ ಓನ್ಡ್ ಅಂದ್ರೆ ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗಳಿದೆ. ಇಷ್ಟು ದಿನ ಈ ರಾಜ್ಯಗಳಿಗೆ, ಇನ್ನೂ ಅನೇಕ ಕಡೆ ಇದೆ, ನಾನು ಆಗಲೇ ಹೇಳಿದಾಗೆ ಖಾಸಗಿ ಟ್ರೈನಿಂಗ್ ಸ್ಕೂಲ್ಗಳು ಕೂಡ ಇದೆ, ಹಾಗೆ ಸರ್ಕಾರಿ ಟ್ರೈನಿಂಗ್ ಸ್ಕೂಲ್ಗಳು ಕೂಡ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಇಲ್ಲ ಅನ್ನೋ ಕೂಗು ಕೊರತೆ ಏನಿತ್ತು ಅದನ್ನ ಅತಿ ಶೀಘ್ರದಲ್ಲೇ ಶಿವಮೊಗ್ಗೆಯ ಈ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ ನೀಗಿಸಲಿದೆ. ಅತಿ ಶೀಘ್ರದಲ್ಲಿ ರಾಜ್ಯ ಸರ್ಕಾರದ ಈ ಒಂದು ಯೋಜನೆ ಸಾಕಾರ ಆಗಲಿ. ನಮ್ಮ ಕನ್ನಡ ಮಣ್ಣಿನ ಮಕ್ಕಳ ಕಣ್ಣಿನ ಕನಸು ಆಕಾಶದಲ್ಲಿ ಹಾರಾಡಬೇಕು, ಪೈಲಟ್ ಆಗಬೇಕು ಅನ್ನೋ ಕನಸು ಅತಿ ಶೀಘ್ರದಲ್ಲೇ ಈಡೇರಲಿ ಅಂತ ಹೇಳಿ ನೀವು ಕೂಡ ಹಾರೈಸೋಣ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್ ಸ್ಪೆಷಲ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.